ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನಸಿನ ಕೂಸು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ ತಿಂಗಳು ಬಂದೇ ಬಿಡ್ತು. ಏನಪ್ಪ ಜೂನ್ ತಿಂಗಳು ಅಂತಂದರೆ ಮುಂಗಾರು ಮಳೆ ಆರಂಭವಾಗುವಂಥ ತಿಂಗಳು ಜೂನ್ ಆಗಿರೋದ್ರಿಂದ ಇನ್ನೂ ಕೆಲವೇ ದಿನಗಳು ಅಷ್ಟರಲ್ಲೇ ಮಾನ್ಸೂನ್ ಕರ್ನಾಟಕಕ್ಕೆ ಬಂದು ಮುಂಗಾರು ಮಳೆ ಚುರುಕುಗೊಳ್ಳಲಿದೆ. ಹಾಗಾಗಿ ತಾವೆಲ್ಲರೂ ಆದಷ್ಟು ಬೇಗ ನಿಮ್ಮ ಕೃಷಿ ಭೂಮಿನ ಉಳುಮೆ ಮಾಡಿ ತಯಾರು ಮಾಡಿಟ್ಕೊರಿ. ಅಲ್ದೇ ನಿಮಗೆ ಕೃಷಿ ಮಾಡಲು ಬೇಕಾಗಿರುವಂಥ ಅಗತ್ಯ ವಸ್ತುಗಳು ಬೀಜ, ಗೊಬ್ಬರ ಹಾಗೂ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಬೇಕಾಗಿರುವಂಥ ಅತ್ಯಗತ್ಯ ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ಆದಷ್ಟು ಬೇಗ ತಯಾರು ಮಾಡಿಟ್ಕೊರಿ. ಯಾಕಂತಂದ್ರೆ ಈಗಿನ ದಿನದೊಳಗೆ ಲಾಕ್ಡೌನ್ ಇರೋದ್ರಿಂದ ಮುಂದಿನ ದಿನಗಳೊಳಗೆ ನಿಮಗೆ ಬೇಕಾಗಿರುವಂಥ ಅತ್ಯಗತ್ಯ ವಸ್ತುಗಳು ನಿಮ್ಗೆ ಸಿಗೋದು ಕಷ್ಟ ಸಾಧ್ಯ ಆಗ್ಬೋದು. ಆದ್ದರಿಂದ ಈಗಲೇ ಎಲ್ಲನೂ ತಯಾರು ಮಾಡಿಟ್ಕೊರಿ. ಅದು ಅಲ್ಲದೆ ಇನ್ನು ಕೃಷಿ ಬಗ್ಗೆ ನಿಮಗೆ ಇವತ್ತು ಒಂದು ಉಪಯುಕ್ತ ಮಾಹಿತಿ ನೀಡೋದೇನಪ್ಪ ಅಂತಂದ್ರೆ, ಕೃಷಿ ಒಳಗೆ ನೀವು ಸಕ್ಸಸ್ ಆಗ್ಬೇಕಂತಂದ್ರೆ ಏಕ ಬೆಳೆ ಪದ್ಧತಿನ ಅನುಸರಿಸ್ಕೋಬೇಡ್ರಿ. ಆದಷ್ಟು ಮಿಶ್ರ ಬೆಳೆಯನ್ನು ಮಾಡಿರಿ. ಯಾಕಪ್ಪ ಅಂತಂದ್ರೆ ಏಕ ಬೆಳೆ ಪದ್ಧತಿ ಒಳಗೆ ನಿಮ್ಮ ಪರಿಶ್ರಮ ಹಾಕಿ ನೀವು ಪೂರ್ಣ ಪ್ರಮಾಣದೊಳಗೆ ಒಂದು ಉತ್ತಮವಾದ ಬೆಳೆನ ಬೆಳೆದರೂ ಕೂಡ ಮೂಲ ಬೆಲೆ ನಿಮಗೆ ಸಿಗದೇ ಹೋದ್ರೆ ಕೆಲವೊಂದು ಟೈಮ್ ನೀವು ಹಾಕಿರುವಂಥ ಬಂಡವಾಳ ಕೂಡ ನಿಮ್ಗೆ ಸಿಗದೆ ಹೋಗ್ಬೋದು. ಅದೇ ನೀವು ಮಿಶ್ರ ಬೆಳೆ ಮಾಡೋದ್ರಿಂದ ನೀವು ಯಾವುದೇ ಒಂದು ಬೆಳೆ ನಿಮಗೆ ಕೈ ಕೊಟ್ಟರೂ ಕೂಡ ಉಳಿದಿರೋ ಬೆಳೆಗಳು ಇರ್ತವೆ. ವರ್ಷ ಪೂರ್ತಿ ಆದಾಯವನ್ನು ಸೀಸನ್ ವೈಸ್ ನಿಮಗೆ ಕೊಡ್ತಾನೆ ಹೋಗ್ತವೆ. ಹಾಗಾಗಿ ನೀವು ಮಿಶ್ರ ಬೆಳೆಯನ್ನು ಮಾಡಿರಿ. ಬಹುಮಹಡಿ ಪದ್ಧತಿಯನ್ನು ಅನುಸರಿಸ್ಕೊಳ್ರಿ. ಬಹುಮಹಡಿ ಪದ್ಧತಿ ಅಂದರೆ ಹೇಗಪ್ಪ ಅಂತಂದ್ರೆ ಲೇಯರ್ ಬೈ ಲೇಯರ್ ಇರಬೇಕು ನಿಮ್ಮ ಕೃಷಿ ಪದ್ಧತಿ. ಹೇಗಂತಂದ್ರೆ ನಿಮ್ಮ ಕೃಷಿ ಜಮೀನೊಳಗೆ 33% ಶೇಕಡಾವಾರು ಅಲ್ಪಾವಧಿ ಬೆಳೆ ಬೆಳ್ಕೋರಿ. ಇನ್ನು 33% ಬೆಳೆನ ತೋಟಗಾರಿಕೆ ಬೆಳೆ ಮಾಡ್ಕೋರಿ. ಉಳಿದಿರೋ 33%ನ ಅರಣ್ಯ ಬೆಳೆಯಾಗಿ ಮಾಡ್ಕೋರಿ. ಉಳಿದಿರೋ 1% ಭೂಮಿನ ಮೇವಿಗಾಗಿ ಕಾಯ್ದಿರಿಸ್ಕೋರಿ. ಯಾಕಂತಂದ್ರೆ ಉಪಕಸುಬುಗಳಾಗಿ ನೀವು ಒಂದು ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ ಈ ರೀತಿ ಉಪಕಸಬು ಉದ್ಯೋಗಗಳನ್ನು ಮಾಡ್ಕೋಬೇಕಂತಂದ್ರೆ ನಿಮಗೆ ಆಹಾರ ಉತ್ಪನ್ನವಾಗಿ ಮೇವು ಅತ್ಯಗತ್ಯ ಜಾನುವಾರುಗಳಿಗೆ. ಇನ್ನು ಅಲ್ಪಾವಧಿ ಬೆಳೆ ನಿಮಗೆ ಮುಖ್ಯವಾಗಿ ನೀವು ಮಾಡ್ತಕ್ಕಂಥ ಕೃಷಿ ಕಾರ್ಯದೊಳಗೆ ಬೇಕಾಗಿರುವಂಥ ಆದಾಯನ ನಿಮಗೆ ನೀಡುತ್ತೆ. ಇನ್ನು ಹಾಕಿರುವಂಥ ತೋಟಗಾರಿಕೆ ಬೆಳೆಗಳು ನಿಮಗೆ 2 ರಿಂದ 4 ವರ್ಷಕ್ಕೆ ನಿಮಗೆ ಆದಾಯನ ಶುರು ಮಾಡಿಕೊಡ್ತಾವು. ತೋಟಗಾರಿಕೆ ಬೆಳೆಗಳು ನಿಮಗೆ ಆದಾಯದೊಳಗೆ ನೀವು ಒಂದು ಸುಸರ್ಜಿತವಾದ ಜೀವನನ ನಡೆಸ್ಬೋದು, ಯಾವುದೇ ತೊಂದರೆ ಇರಲಾರ್ದ. ಇನ್ನು ಉಳಿದಂಥ ಅರಣ್ಯ ಬೆಳೆಗಳು ನಿಮಗೆ ಕೃಷಿ ಜಮೀನು ಕೃಷಿ ಕಾರ್ಯ ಚಾಲು ಮಾಡಿಂದ 15 ವರ್ಷಗಳ ನಂತರ ನಿಮಗೆ ಒಂದು ದೊಡ್ಡ ಮೊತ್ತ ನಿಮ್ಮ ಕೈ ಸಿಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಬೇರೆ ವಲಯೊಳಗೆ ಕೆಲಸ ಮಾಡುವಂಥ ನೌಕರರಿಗೆ 30 ವರ್ಷ ಸರ್ವಿಸ್ ಆದಮೇಲೆ ಅಂದರೆ ಹೆಚ್ಚು ಕಡಿಮೆ 60 ವರ್ಷಗಳಿಂದ ರಿಟೈರ್ಡ್ ಆದಮೇಲೆ ಒಂದು ಪೆನ್ಷನ್ ಸ್ಕೀಮ್ನ ಗೌರ್ಮೆಂಟ್ ಕೊಡ್ತಾನೆ ಬಂದಿದೆ. ಆದರೆ ಅದರಿಂದ ರೈತರು ವಂಚಿತರಾಗಿವಿ. ನಮ್ಗೆ ಆ ರೀತಿ ಯಾವುದೇ ಸ್ಕೀಮ್ ಇಲ್ಲ. ಹಾಗಾಗಿ ನಾವು ಕೂಡ ಶ್ರೀಮಂತರಾಗಿ ಬದುಕಬೇಕಂತಂದ್ರೆ ಇಂಥ
ಅಂಶಗಳನ್ನು ಕೃಷಿ ಒಳಗೆ ತೊಡಗಿಸ್ಕೊಂಡು ನಮ್ಮ ಜೀವನವನ್ನು ನಾವು ಶ್ರೀಮಂತವಾಗಿ ಬದುಕೋದಲ್ದ ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡ್ಬೋದು. ಇದು 15 ವರ್ಷದ ನಂತರ ನಿಮ್ಗೆ ಒಂದು ಪೆನ್ಷನ್ ರೀತಿ ದೊಡ್ಡ ಅಮೌಂಟ್ನ ನಿಮ್ಮ ಕೈಗೆ ಕೊಡುತ್ತೆ. ಅಲ್ಲದೆ ನೀವು ಸ್ವಯಂ ಉದ್ಯೋಗನ ನಿಮಗೆ ನೀವೇ ಸೃಷ್ಟಿ ಮಾಡ್ಕೊಂಡಂಗಾಗುತ್ತೆ. ಅಲ್ಲದೆ ನೀವು ಬೇರೆಯವ್ರಿಗೂ ಕೂಡ ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ಬೋದು. ಹಾಗಾಗಿ ಇದು ನಿಮ್ಗೆ ಬಹಳ ಒಂದು ಒಳ್ಳೆ ಸಂದರ್ಭ ಐತಿ ಕೃಷಿ ಮಾಡೋಕ್ಕೆ. ನಾನು ಹೇಳಿರೋ ಅಂಶ ಅಳವಡಿಸ್ಕೊಂಡು ಮಾಡಿದ್ರೆ 100% ಸಕ್ಸಸ್ ಆಗ್ಬೋದು ಕೃಷಿ ಒಳಗೆ. ಇನ್ಯಾಕೆ ತಡ ಮಾಡ್ತೀರಿ? ಬರ್ರಿ ಕೃಷಿ ಆರಂಭ ಮಾಡಿರಿ. ಕೃಷಿ ಒಳಗೆ ಒಂದು ಹೊಸ ಕ್ರಾಂತಿ ಸೃಷ್ಟಿ ಮಾಡೋದಲ್ದ ಬೇರೆಯವ್ರ ಥರ ನಾವು ಸಮಾಜದೊಳಗೆ ಶ್ರೀಮಂತರಾಗಿ ಬದುಕಿ ತೋರಿಸೋನು. ಇನ್ನು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋನ ಜಾಸ್ತಿ ಶೇರ್ ಮಾಡಿರಿ, ಮಾಹಿತಿ ಎಲ್ಲರಿಗೂ ತಲುಪಲಿ. ಹಾಗಾಗಿ ಆದಷ್ಟು ಹೆಚ್ಚಿನ ಪ್ರಮಾಣದೊಳಗೆ ವಿಡಿಯೋನ ಶೇರ್ ಮಾಡಿರಿ. ಧನ್ಯವಾದ.